ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ವೃಂದಾವನದಿ ಹಾಲನು ಕೊಳ್ಳಲು ಯಾರಿಹರೇಳೆ ಇಂದು ಮುಖಿ. ವೃಂದಾವನದಿ ಹಾಲನು ಕೊಳ್ಳಲು ಯಾರಿಹರೇಳೆ ಇಂದು ಮುಖಿ. ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ಝಣ ಝಣವೆನ್ನಲಿ ನೂಪುರ ಗೋಪಿ ಹಣೆಯಲಿ ಚಂದನ ರಂಜಿಸಲಿ. ತೊಂಡೆಯ ಹಣ್ಣಿನ ತುಟಿಗಳು ತೊಂಡೆಯ ಹಣ್ಣಿನ ತುಟಿಗಳು ನಗಲಿ ವಾದನವು ಮೀರಲಿ ತಾವರೆಯ. ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ಹಾಲನಿವೇದಿಸಿ ಹಾಲನಿವೇದಿಸಿ ಆತ್ಮವನರ್ಪಿಸಿ. ಹಾಲನಿವೇದಿಸಿ ಆತ್ಮವನರ್ಪಿಸಿ ಮುಕ್ತಿಯ ಹೊಂದುವ ಬಾರೆ ಸಖಿ. ಹಾಲನಿವೇದಿಸಿ ಆತ್ಮವನರ್ಪಿಸಿ ಮುಕ್ತಿಯ ಹೊಂದುವ ಬಾರೆ ಸಖಿ. ಹಾಲನು ಮಾರಿ ಹರಿಯನೇ ಕೊಳ್ಳುವ. ಹಾಲನು ಮಾರಿ ಹರಿಯನೇ ಕೊಳ್ಳುವ ನಾವೇ ಧನ್ಯರು ಕಮಲಮುಖಿ. ನಾವೇ ಧನ್ಯರು ಕಮಲಮುಖಿ. ವೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಾವು ಇದುವರೆಗೆ ಭಗವದ್ಗೀತಾ ಜ್ಞಾನಾಭ್ಯಾಸದ 2ನೇ ಅಧ್ಯಾಯ ಸಾಂಖ್ಯ ಯೋಗವನ್ನು 31, 32, 33 ಶ್ಲೋಕಗಳನ್ನು ನೋಡುತ್ತಾ
ಧರ್ಮದ ಪರಿವ್ಯಾಖ್ಯೆಯನ್ನು ಕೇಳುತ್ತಲಿದ್ದೇವೆ. ಧರ್ಮವೆಂದರೆ ಏನೆಂಬುದನ್ನು ತಿಳಿಸಲು ವೇದಾದಿ ಕಾಲದಿಂದಲೂ ಕಲಿಯುಗದವರೆಗೂ ಈ ವಿಶ್ವದ ರಚನೆ, ವಿಶ್ವದಲ್ಲಿ ಆಗುಹೋಗುಗಳು ಎಲ್ಲವೂ ಧರ್ಮಾಧಾರಿತವಾಗಿಯೇ ಇರುತ್ತದೆ ಎಂಬುದಾಗಿ ಶ್ರೀಕೃಷ್ಣನು ಧರ್ಮದ ವಿಷಯದಲ್ಲಿ ತಿಳಿಸುತ್ತಾನೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂಬುದಾಗಿ ಸರ್ವಲೋಕ ಮಹೇಶ್ವರನಾದ ಯಜ್ಞ ತಪಸ ಭೋಕ್ತಾರನಾದ ಮತ್ತು ಎಲ್ಲರ ಹೃದಯದಲ್ಲಿ ಸಕಲ ಪ್ರಾಣಿಗಳ ಹೃದಯ ಮಂದಿರದಲ್ಲಿ ಕುಳಿತುಕೊಳ್ಳುವಂತಹ ಮಹಾವಿಷ್ಣು ಭಾವದಿಂದ ಹೇಳಿರುವ ಮಾತುಗಳನ್ನು ಶ್ರೀಕೃಷ್ಣನು ಧರ್ಮದ ವಿಷಯದಲ್ಲಿ ಹೇಳುತ್ತಾ, ಧರ್ಮಕ್ಕೆ ಗ್ಲಾನಿ ಉಂಟಾದಾಗಲೆಲ್ಲ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ. ಈ ಒಂದು ಶ್ಲೋಕದಿಂದಲೇ ತಿಳಿದುಕೊಂಡು ಬಿಡಬಹುದು. ಸತ್ ಸತ್ವ ಸತ್ಯ ರೂಪದಲ್ಲಿರುವಂತಹ ಪರಮಾತ್ಮನು ಧರ್ಮವೆಂಬ ರಕ್ಷಾಕವಚದಲ್ಲಿಯೇ ಸದಾಕಾಲವೂ ಇರುತ್ತಾನೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ವೇದೋಕ್ತಿಯಂತೆ ಧರ್ಮವನ್ನು ಯಾರು ಆಚರಣೆ ನಡೆಸುತ್ತಾರೋ, ಮಾಡುತ್ತಾ ಇರುತ್ತಾರೋ ಅಂಥವರ ಧರ್ಮವೇ ಆ ಧರ್ಮಿಷ್ಠನನ್ನು, ಧರ್ಮಾತ್ಮನನ್ನು ಸದಾ ಕಾಪಾಡುತ್ತದೆ. ಹೀಗೆ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನೇ ಪರಮಾತ್ಮನು 3 ಶ್ಲೋಕಗಳಲ್ಲಿ ಸ್ವಧರ್ಮಾಚರಣೆಯ ವಿಷಯದಲ್ಲಿ ಅರ್ಜುನನಿಗೆ ಕ್ಷತ್ರಿಯ ಧರ್ಮವನ್ನು ಹೇಳುವ ಮೂಲಕವಾಗಿ ಕ್ಷತ್ರಿಯನ ಕರ್ತವ್ಯಗಳನ್ನು ಎಚ್ಚರಿಸುತ್ತಾ, ನೀನು ಯುದ್ಧ ಮಾಡಲೇಬೇಕು ಎಂಬುದಾಗಿ ಅರ್ಜುನನನ್ನು ಉತ್ತೇಜಿಸುತ್ತಾನೆ. ಇದು ಧರ್ಮಯುಕ್ತವಾದಂತಹ ಯುದ್ಧ. ಈ ಧರ್ಮ ಸಂಗ್ರಾಮವನ್ನು ನೀನು ಒಂದು ವೇಳೆ ಮಾಡುವುದಿಲ್ಲವೆಂದು ಹೇಳಿದರೆ ಅದು ನಿನ್ನ ಸ್ವಧರ್ಮವನ್ನು ನಿಭಾಯಿಸದಂತೆ ಆಗುವುದಿಲ್ಲ, ನಿನ್ನ ಕರ್ತವ್ಯವನ್ನೂ ಮಾಡಿದಂತಾಗುವುದಿಲ್ಲ, ಜೊತೆಗೆ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯ, ಪಾಪವನ್ನೂ ಹೊಂದುತ್ತೀಯೇ. ಹಾಗಾಗಿ ಅಧರ್ಮದ ಹಾದಿಯನ್ನು ಬಿಟ್ಟು ಬಿಡು, ಧರ್ಮದ ಹಾದಿಯಲ್ಲಿ ಬಂದು ನಿನ್ನ ಯುದ್ಧ ಕರ್ಮವನ್ನು ಕರ್ತವ್ಯವಾಗಿ ನಿಭಾಯಿಸು. ನೋಡಿ, ಈ ಕರ್ಮ ಮತ್ತು ಕರ್ತವ್ಯ ಎಂಬುದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಕರ್ಮ ಎಂದರೆ ಈ ಭೂಮಂಡಲದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನೂ ಕರ್ಮನಿರತನಾಗಿಯೇ ಇರುತ್ತಾನೆ. ಹುಟ್ಟಿದಾಕ್ಷಣದಿಂದ ಉಸಿರಾಡುವ ಕರ್ಮವನ್ನು ಆರಂಭಿಸಿದೊಡನೆ ಸಕಲ ಕರ್ಮಗಳನ್ನು ಸಕಲ ಜೀವಾತ್ಮನೂ ಮಾಡುತ್ತಲೇ ಹೋಗುತ್ತಾನೆ. ಆ ಕರ್ಮಗಳೆಲ್ಲವನ್ನೂ ಮಾಡುತ್ತಲೇ ಇರುವಾಗಲೂ ಆತನ ದೇಹವು ಬೆಳೆಯುತ್ತಲೇ ಇರುತ್ತದೆ. ಅವನು ಹುಟ್ಟುವುದಕ್ಕೂ ಮತ್ತು ಅವನ ದೇಹವು ಇರುವುದಕ್ಕೂ ಮತ್ತು ಅದು ಬೆಳೆಯುವುದಕ್ಕೂ ಧರ್ಮವೇ ಕಾರಣ. ಧರ್ಮವನ್ನು ಈ ರೀತಿ ಅಭಿವೃದ್ಧಿ, ವೃದ್ಧಿ ಮತ್ತು ಬೆಳೆಯುವಿಕೆ, ಇರುವಿಕೆ ಎಂಬುದರ ಕಾರಣದಿಂದ ನಾವು ನೋಡಿ ತಿಳಿದುಕೊಳ್ಳಬಹುದು.
ಈ ವಿಶ್ವದಲ್ಲಿ ಎಲ್ಲವೂ ನಡೆಯುತ್ತಿರುವುದು ಧರ್ಮದ ಆಧಾರದಿಂದಲೇ. ಎಲ್ಲವೂ ತನ್ನ ತನ್ನ ಧರ್ಮವನ್ನು ನಿಭಾಯಿಸುತ್ತಲೇ ಇದೆ. ಪ್ರತಿಯೊಂದಕ್ಕೂ ಕರ್ತವ್ಯವೆಂಬುದಿದೆ. ಆ ಕರ್ತವ್ಯವೆಂಬುದಕ್ಕೆ ಸ್ವಧರ್ಮ ಎಂಬುದಾಗಿ ಹೇಳುತ್ತಾರೆ. ಇಲ್ಲಿ ವರ್ಣಗಳ ಆಧಾರದ ಮೇಲೆ ಪರಮಾತ್ಮನು ಹೇಳುವಾಗ ಕ್ಷತ್ರಿಯನಿಗೆ ಸ್ವಧರ್ಮ ಯುದ್ಧ ಎಂಬುದಾಗಿ ಹೇಳುತ್ತಾನೆ. ಹಾಗೆಯೇ ಈ ಧರ್ಮದ ಪರಿವ್ಯಾಖ್ಯೆಯನ್ನು ನಾವು ತಿಳಿದುಕೊಳ್ಳಬೇಕಾದರೆ ಎಲ್ಲ ವಸ್ತುಗಳಿಗೂ ಧರ್ಮವಿದೆ. ಆಯಾಯ ವಸ್ತು, ವ್ಯಕ್ತಿ, ವಿಷಯ ಇವುಗಳಿಗೆ ಪ್ರತಿಯೊಂದಕ್ಕೂ ಸ್ವಧರ್ಮ ಉಂಟಾಗುತ್ತದೆ. ಸ್ವಧರ್ಮದಿಂದಲೇ ಆಗುಹೋಗುಗಳು. ಇಡೀ ಜಗತ್ತು, ವಿಶ್ವ ಎಲ್ಲವೂ ಜಡವಿರಲಿ, ಚರವಾಗಿರಲಿ, ಅಚರವಾಗಿರಲಿ ಒಂದು ಧರ್ಮವನ್ನು ಅನುಸರಿಸಿಯೇ ಇರುತ್ತದೆ. ಇಲ್ಲ ಹುಟ್ಟುತ್ತದೆ, ಇಲ್ಲ ಬೆಳೆಯುತ್ತದೆ. ಇದೇ ಧರ್ಮದ ಸ್ವರೂಪ. ಎಲ್ಲೆಲ್ಲಿ ಹುಟ್ಟು ಕಾಣಿಸುತ್ತದೆಯೋ, ಎಲ್ಲೆಲ್ಲಿ ಬೆಳೆಯುವುದು ಕಾಣಿಸುತ್ತದೆಯೋ, ಎಲ್ಲೆಲ್ಲಿ ಉಳಿದಿರುವುದು ಕಾಣಿಸುತ್ತಿದೆಯೋ ಅವುಗಳೆಲ್ಲವೂ ಧರ್ಮದ ಆಧಾರದಿಂದಲೇ ಆಗುತ್ತಿರುವಂತಹ ಒಂದು ಪ್ರಕ್ರಿಯೆ. ಹೀಗೆ ಹುಟ್ಟಿನೊಡನೆಯೇ ದೇಹವೆಂಬ ಪ್ರಕೃತಿ, ದೇಹ ಪ್ರಕೃತಿ ಎಂಬುದಾಗಿ ಹೇಳುತ್ತಿರುತ್ತಾರೆ. ಪ್ರಕೃತಿ ಎಂದರೆ ನೇಚರ್ ಎಂಬುದಾಗಿ ಯಾವುದನ್ನು ಹೇಳುತ್ತೇವೋ, ಪರಿಸರ ಎಂಬುದಾಗಿ ಹೇಳುತ್ತೇವೋ, ಈಕೋ ಸಿಸ್ಟಮ್ ಎಂಬುದಾಗಿ ವರ್ಣಿಸುವುದು ಈ ಧರ್ಮದ ಆಧಾರದಿಂದಲೇ. ಪ್ರತಿಯೊಂದು ಸಮತೋಲನವನ್ನು ಕಾಪಾಡಿಕೊಳ್ಳಲು ಈ ಧರ್ಮವೇ ಕಾರ್ಯನಿರತವಾಗಿರುತ್ತದೆ. ಪ್ರಕೃತಿಯಲ್ಲಿಯೂ ಹಾಗೆಯೇ ಪ್ರಕೃತಿ ಧರ್ಮವಿರುತ್ತದೆ. ಸಸ್ಯವಾಗಲಿ, ಪ್ರಾಣಿಯಾಗಲಿ, ಮಾನವನಾಗಲಿ, ದೇವನಾಗಲಿ ಪ್ರತಿಯೊಂದಕ್ಕೂ ಧರ್ಮವಿರುತ್ತದೆ, ಸ್ವಧರ್ಮವೆಂದೆನಿಸಿಕೊಳ್ಳುತ್ತದೆ. ಪ್ರಕೃತಿ ಧರ್ಮ, ಸಸ್ಯ ಧರ್ಮ, ಪ್ರಾಣಿ ಧರ್ಮ, ಮಾನವ ಧರ್ಮ, ದೇವನ ಧರ್ಮ, ಹೀಗೆ ಎಲ್ಲವೂ ಧರ್ಮಮಯವಾಗಿರುತ್ತದೆ. ನೋಡಿ, ವರ್ಣಗಳನ್ನು ಹೇಳುವಾಗ ಬ್ರಾಹ್ಮಣ ವರ್ಣಕ್ಕೆ ಬ್ರಾಹ್ಮಣ ವರ್ಣಧರ್ಮ ಇರುತ್ತದೆ, ಅದು ಸ್ವಧರ್ಮವೆನಿಸಿಕೊಳ್ಳುತ್ತದೆ. ಕ್ಷತ್ರಿಯ, ವೈಶ್ಯ, ಶೂದ್ರರಿಗೂ ಹಾಗೆಯೇ ಸ್ವಧರ್ಮಗಳು ಇರುತ್ತದೆ, ಅವುಗಳೇ ಕರ್ತವ್ಯಗಳಾಗಿರುತ್ತದೆ. ಈ ಧರ್ಮದ ಆಧಾರದಲ್ಲಿಯೇ ಕರ್ತವ್ಯಗಳು ಎಂಬುದುಂಟಾಗುವುದು. ಕರ್ಮವೆಂಬುದು ಆಯಾಯ ಪರಿಸರಕ್ಕೆ ತಕ್ಕಂತೆ ಆಯಾಯ ಸನ್ನಿವೇಶಗಳಲ್ಲಿ ಕಾಲದ ಜೊತೆಯಲ್ಲಿ ಮಾಡುವಂತಹ ಸಕಲ ಕಾರ್ಯಗಳು, ಪ್ರಕ್ರಿಯೆಗಳು ಕರ್ಮವೆಂದೆನಿಸಿಕೊಳ್ಳುತ್ತದೆ. ಕರ್ಮದಲ್ಲಿ ಕರ್ತವ್ಯವೂ ಇರಬಹುದು. ಕರ್ತವ್ಯವು ಕರ್ಮರಹಿತವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಕರ್ತವ್ಯವೆಂದರೆ ಸ್ವಧರ್ಮವನ್ನು ಆಚರಣೆ ಮಾಡುವಂತಹ ಕರ್ಮಗಳು. ಹೀಗೆ ಮಾತೃಧರ್ಮ, ಪಿತೃಧರ್ಮ, ಆಚಾರ್ಯ ಧರ್ಮ, ಅತಿಥಿ ಧರ್ಮ, ಆಶ್ರಮ ಧರ್ಮ ಮುಂತಾಗಿ ಹಲವಾರು ಧರ್ಮಗಳನ್ನು ನಾವು ನೋಡಬಹುದು. ಒಟ್ಟಿನಲ್ಲಿ ಧರ್ಮವನ್ನು ತಿಳಿದುಕೊಳ್ಳಬೇಕೆಂದರೆ ಎಲ್ಲೆಲ್ಲಿ ಸತ್ಯವಿದೆಯೋ ಆ ಸತ್ಯವು ಪ್ರಕಾಶವಾಗುವುದು, ಉಳಿಯುವುದು, ಬೆಳೆಯುವುದು ಎಲ್ಲವೂ ಧರ್ಮದ ಕಾರಣದಿಂದಲೇ. ಈ ರೀತಿ ತಿಳಿದುಕೊಂಡಾಗ ಧರ್ಮವೆಂಬುದು ಒಂದು ಜೀವನ ಪಥ. ಪ್ರತಿ ಜೀವನ ಸರ್ವತೋಮುಖ ಅಭಿವೃದ್ಧಿಗೆ 4 ಸ್ತರಗಳಲ್ಲಿಯೂ ಅಭಿವೃದ್ಧಿ ಉಂಟಾಗುತ್ತಿರುತ್ತದೆ. ಪ್ರತಿಯೊಂದು ಪ್ರಾಣಿಗೂ 4 ಸ್ತರಗಳಿರುತ್ತದೆ. 4 ಸ್ತರಗಳಲ್ಲಿಯೂ ಅಭಿವೃದ್ಧಿ ಉಂಟಾಗುತ್ತಿರುವುದೇ ಧರ್ಮ. ಆ ಧರ್ಮದ ಕಾರಣದಿಂದಲೇ ಅಭಿವೃದ್ಧಿಯನ್ನು, ಬೆಳವಣಿಗೆಯನ್ನು ನಾವು ನೋಡಬಹುದು.
ಸಸ್ಯವು ಬೀಜ ರೂಪದಲ್ಲಿ ಭೂಮಿಯನ್ನು ಸೇರಿದೊಡನೆಯೇ ಅದರ ಸಹಜವಾದ ಧರ್ಮವೇ ಹುಟ್ಟುವಿಕೆ. ಮೊಳೆತು ಹುಟ್ಟಿ ಎಲೆಗಳು ಮತ್ತು ಕಾಂಡಗಳು ಹೊರಗೆ ಕಾಣಲಾರಂಭಿಸುತ್ತದೆ. ಬೀಜವು ಏಕದಳವಾಗಲಿ ದ್ವಿದಳವಾಗಲಿ ಭೂಮಿಯ ತಳಭಾಗದಲ್ಲಿಯೇ ಬೇರುಗಳ ಜೊತೆಯಲ್ಲಿಯೇ ಉಳಿದು ಬಿಡುತ್ತದೆ. ಹೀಗೆ ಪ್ರತಿಯೊಂದು ಸಸ್ಯದ ಹುಟ್ಟುವಿಕೆ, ಪ್ರತಿಯೊಂದು ಪ್ರಾಣಿಯ ಹುಟ್ಟುವಿಕೆಯೂ ಅದರ ಮೂಲ ಸಂತತಿಯಿಂದಲೇ ಮುಂದುವರಿಯುತ್ತಾ ಹೋಗುತ್ತದೆ. ಎಲ್ಲದಕ್ಕೂ ಬೀಜವೇ ಮೂಲ ರೂಪದಲ್ಲಿರುತ್ತದೆ. ಈ ರೀತಿ ನಾವು ಧರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವ ಒಂದು ಪರಿಸರಕ್ಕೆ ಒಂದು ಬೀಜವು ಸ್ಪರ್ಶವಾದೊಡನೆಯೇ ಅಲ್ಲಿಯೇ ಅದು ಮೊಳೆತು ಚಿಗುರಲಾರಂಭಿಸುತ್ತದೆ. ಅದೇ ಧರ್ಮ. ಪ್ರಕೃತಿಯು ಹೇರಳವಾಗಿ ಧರ್ಮದಿಂದ ತುಂಬಿಕೊಂಡಿದೆ. ಆ ಕಾರಣದಿಂದಲೇ ನಿರಂತರವಾಗಿ ಹುಟ್ಟುವಿಕೆ, ಬೆಳೆಯುವಿಕೆ, ಇರುವಿಕೆ ಮತ್ತು ಸಾಯುವಿಕೆ ಎಲ್ಲವೂ ನಡೆಯುತ್ತಿರುತ್ತದೆ. ಈ ರೀತಿ ನೋಡಿದಾಗ ಧರ್ಮವೆಲ್ಲಿ ಕಾಣುತ್ತದೆಯೋ ಅಲ್ಲೆಲ್ಲ ಸತ್ಯವಿರುತ್ತದೆ, ಸತ್ಯವೆಲ್ಲಿರುವುದೋ ಅಲ್ಲೆಲ್ಲ ಧರ್ಮದ ರಕ್ಷಾ ಕವಚವಿದ್ದೇ ಇರುತ್ತದೆ. ಹೀಗೆ ಧರ್ಮವನ್ನು ನಾವು ಅರ್ಥೈಸಬೇಕು. ಈ ಮೂಲಭೂತವಾದಂತಹ ಧರ್ಮವು ಸಸ್ಯ, ಪ್ರಾಣಿ ಮತ್ತು ದೇವ ಇವುಗಳಿಗಿಂತ ಭಿನ್ನವಾಗಿ ಜಟಿಲತೆಯನ್ನು ಪಡೆದುಕೊಳ್ಳುತ್ತಾ ಮಾನವ ಜನ್ಮದಲ್ಲಿ, ಮನುಷ್ಯ ಗಣದಲ್ಲಿ ಉಂಟಾಗುತ್ತದೆ. ನಾನು ಇದುವರೆಗೆ ಹೇಳಿರುವ ಎಲ್ಲ ಸ್ತರಗಳಲ್ಲಿಯೂ ಸಸ್ಯ, ಪ್ರಾಣಿ, ಮಾನವ, ದೇವ ಎಂಬುದರಲ್ಲಿ ರಾಕ್ಷಸವೆಂಬುದನ್ನು ನಾವು ಸೇರಿಸಿಲ್ಲ. ರಾಕ್ಷಸಗಣ ಆದಿಯಿಂದಲೂ ದೇವಗಣಕ್ಕೆ ಸಮನಾಗಿ ರಾಕ್ಷಸಗಣ. ದೇವ ರಾಕ್ಷಸಗಳೆಂಬುದು ಧರ್ಮ ಅಧರ್ಮದ ಪ್ರತೀಕವಾಗಿರುವಂಥದ್ದು. ಕೃತಯುಗದ ನಂತರದಲ್ಲಿ, ತ್ರೇತಾಯುಗದಲ್ಲಿ ಅಧಿಕವಾಗಿ ರಾಕ್ಷಸರು ಜನ್ಮವನ್ನು ತಾಳಲಾರಂಭಿಸಿ ದೈವೀ ಸಂಪತ್ತು, ಆಸುರೀ ಸಂಪತ್ತೆಂಬುದಾಗಿ ಮಾನವ ಗಣಗಳಲ್ಲಿಯೂ ದೇವಗಣಗಳಲ್ಲಿಯೂ ಎರಡು ಭಾಗಗಳಾಗಿ, ದೇವ ರಾಕ್ಷಸರೆಂಬುದಾಗಿಯೂ ಮಾನವರಲ್ಲಿ ಸೈತಾನನೆಂಬುದಾಗಿಯೂ ಪಂಗಡಗಳುಂಟಾಗುತ್ತದೆ. ಈ ಧರ್ಮ ಅಧರ್ಮಗಳ ನಡುವೆ ಯುದ್ಧವು ಸದಾಕಾಲವೂ ನಡೆಯುತ್ತಲೇ ಇರುತ್ತದೆ. ಆ ಒಂದು ಆಧಾರದ ಮೇಲೆಯೇ ಪರಮಾತ್ಮನು ಈ ಯುದ್ಧವೆಂಬ ಪ್ರಕ್ರಿಯೆ ಧರ್ಮಯುಕ್ತವಾದದ್ದು, ಅಧರ್ಮವಲ್ಲ, ಪಾಪವೂ ಅಲ್ಲ ಎಂಬುದಾಗಿ ಕೃಷ್ಣನು 33ನೆಯ ಶ್ಲೋಕದಲ್ಲಿ ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ಎಂಬುದಾಗಿ ಹೇಳುತ್ತಾನೆ. ಪಾಪವನ್ನು, ಕರ್ತವ್ಯವನ್ನು ಮಾಡದೇ ಇದ್ದ ಸಂದರ್ಭದಲ್ಲಿ ಮಾಡಿದಂತಾಗುತ್ತದೆ, ಪಾಪವನ್ನು ಹೊಂದುತ್ತೀಯೇ. ಪಾಪವೆಂಬುದು, ಪುಣ್ಯವೆಂಬುದು ಕರ್ಮ ಫಲಗಳು. ಈ ಪಾಪ ಪುಣ್ಯವನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಇಂದಿನ ಕಾಲದ ಒಂದು ಉದಾಹರಣೆಯನ್ನು ನೋಡಿದರೆ, ಪ್ರತಿಯೊಬ್ಬರಿಗೂ ಅಕೌಂಟ್ಸ್ ಬಗ್ಗೆ, ಖಾತೆಯ ಬಗ್ಗೆ ಪರಿಚಯವಿರುತ್ತದೆ. ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯುತ್ತಾರೆ. ಆ ಪುಸ್ತಕಗಳನ್ನು ನೋಡಿದರೆ, ಬ್ಯಾಂಕಿನ ಒಳಗಿರುವ ಪುಸ್ತಕವಾಗಲಿ, ಪ್ರತಿಯೊಬ್ಬ ಗ್ರಾಹಕನ ಕೈಯಲ್ಲಿರುವ ಪುಸ್ತಕದಲ್ಲಾಗಲಿ ಅವನವನ ಖಾತೆಯನ್ನು ನಿರ್ದೇಶ ಮಾಡಿ ತೋರಿಸುತ್ತಿರುತ್ತಾರೆ. ಆ ಖಾತೆಯೊಳಗೆ ಡೆಬಿಟ್, ಕ್ರೆಡಿಟ್, ಜಮಾ ಮಾಡುವುದು ಮತ್ತು ಕಳೆಯುವುದು, ಖರ್ಚು, ಈ ರೀತಿ ತೋರಿಸುತ್ತಾರೆ. ಆ ಡೆಬಿಟ್
ಮತ್ತು ಕ್ರೆಡಿಟ್ಗಳನ್ನು ನಾವು ಪಾಪ ಪುಣ್ಯಗಳೆಂದು ತಿಳಿದುಕೊಳ್ಳಬೇಕು. ಉಳಿಕೆ ಎಂಬುದಾಗಿ ಪಾಪದಲ್ಲಿ ಪುಣ್ಯವನ್ನು ಕಳೆಯುವುದಾಗಲಿ ಪುಣ್ಯದಲ್ಲಿ ಪಾಪವನ್ನು ಕಳೆಯುವುದಾಗಲಿ ಮಾಡಿದಾಗ ಬರುವಂತಹ ಉಳಿಕೆಯ ಮೊತ್ತವಿರುತ್ತದಲ್ಲ, ಅದು ಧರ್ಮವನ್ನು ತೋರಿಸುತ್ತಿರುತ್ತದೆ. ಈ ಪಾಪ ಪುಣ್ಯಗಳು ಧರ್ಮದಲ್ಲಿ ಅವಸಾನವನ್ನು ಕಾಣುತ್ತಿರುತ್ತದೆ, ಶೇಷವಾಗಿ ಉಳಿಯುತ್ತದೆ. ಈ ರೀತಿ ಧರ್ಮಶೇಷದಿಂದ ಪ್ರತಿಯೊಂದು ಜೀವನು ಮತ್ತೆ ಮತ್ತೆ ಹುಟ್ಟಿ ಬೆಳೆಯುತ್ತಾ ಸಾಯುವನು. ಈ ಹುಟ್ಟು ಚಕ್ರಗಳ ನಿರಂತರ ಸಾವಿನ ಚಕ್ರ ನಿರಂತರವಾಗಿ ನಡೆಯುತ್ತಿರುವುದನ್ನು ನಾವು ವಿಶ್ವದಲ್ಲಿ ನೋಡಬಹುದು. ಇದು ಬರೀ ಪ್ರಾಣಿಗಳಿಗೆ ಮಾತ್ರವಲ್ಲ, ಎಲ್ಲ ವಸ್ತುಗಳಿಗೂ ಅನ್ವಯವಾಗುತ್ತದೆ. ಭೂಮಿಯೇ ಹುಟ್ಟಿ ಎಷ್ಟೋ ವರ್ಷಗಳ ನಂತರದಲ್ಲಿ ಭೂಮಿಯೇ ಸಾಯಬಹುದು. ಇಲ್ಲಿ ಜಡವಸ್ತುವಿಗೂ ಸಾವು ಎಂದರೆ ತನ್ನ ರೂಪವನ್ನು ಕಳೆದುಕೊಳ್ಳುವುದು ಎಂಬುದಾಗಿ ಅರ್ಥ. ಯಾವುದು ತನ್ನ ರೂಪವನ್ನು ಉಳಿಸಿಕೊಂಡಿರುತ್ತದೆಯೋ ಅದು ಬೆಳೆಯುತ್ತಿರುತ್ತದೆ ಮತ್ತು ಇರುತ್ತದೆ. ಯಾವಾಗ ರೂಪವು ಬದಲಾವಣೆಯನ್ನು ಹೊಂದುತ್ತದೆಯೋ ಆಗ ಆ ವಸ್ತುವಿಗೆ ಸಾವು ಉಂಟಾಯಿತೆಂದೇ ನಾವು ತಿಳಿಯಬೇಕು. ಹೀಗೆ ಹುಟ್ಟು ಸಾವಿನ ಅರ್ಥವನ್ನು ತಿಳಿದುಕೊಂಡು ಧರ್ಮವನ್ನು ತಿಳಿದುಕೊಂಡು ಪಾಪ ಮತ್ತು ಪುಣ್ಯಗಳನ್ನು ತಿಳಿದುಕೊಳ್ಳಬೇಕು. ನಮ್ಮ ಲೌಕಿಕ ಉದಾಹರಣೆಗಳಿಂದಲೇ ಎಲ್ಲ ಥರವಾದ ಸೂಕ್ಷ್ಮ ವಸ್ತುಗಳನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಡಬೇಕು. ನಾನು ಪಾಪವನ್ನೇ ಮಾಡಿಲ್ಲ ಎಂಬುದಾಗಿ ಹಲವರು ಹೇಳುತ್ತಾರೆ. ಆದರೆ ಅವರು ಮಾಡಿರುವ ಪಾಪಗಳು ಖಾತೆಯೊಳಗೆ ಕಾಣಿಸುತ್ತಲೇ ಇರುತ್ತದೆ. ಅವರವರ ಖಾತೆಗಳನ್ನು ಅವರವರೇ ನೋಡಿಕೊಳ್ಳುತ್ತಿರುತ್ತಾರೆ. ಅದಕ್ಕೆ ಸಾಕ್ಷಿ ಯಾವುದೆಂದರೆ ಆತ್ಮ. ಆತ್ಮಸಾಕ್ಷಿಗೆ ಯಾವುದೂ ತಪ್ಪಿಸಿಕೊಂಡು ಹೋಗಲಾಗುವುದಿಲ್ಲ. ಪ್ರಜ್ಞೆ ಒಂದು ವೇಳೆ ಕಾರ್ಯ ಮಾಡದೇ ಇರಬಹುದು. ಆತ್ಮ ಎಂದೆಂದಿಗೂ ಇದ್ದೇ ಇರುತ್ತದೆ, ಶಾಶ್ವತವಾಗಿರುತ್ತದೆ, ನಾಶವನ್ನು ಹೊಂದುವುದಿಲ್ಲ. ಅದು ಪ್ರತಿಯೊಂದು ಪಾಪ ಪುಣ್ಯಗಳ ಖಾತೆಯನ್ನು ಚೆನ್ನಾಗಿಯೇ ಅವಲೋಕಿಸಿರುತ್ತದೆ, ಸಾಕ್ಷೀಭೂತವಾಗಿ ತಿಳಿದುಕೊಂಡು ಎಲ್ಲವನ್ನೂ ಶೇಖರಿಸುತ್ತಲೇ ಇರುತ್ತದೆ. ಈ ರೀತಿ ಪ್ರತಿ ಆತ್ಮವು ಅದರ ಸಾಕ್ಷಿಯಲ್ಲಿ ಎಲ್ಲ ಕಾರ್ಯಗಳನ್ನು ಎಲ್ಲ ಜೀವಾತ್ಮಗಳಿಂದಲೂ ಮಾಡಿಸುತ್ತಲೇ ಇರುತ್ತದೆ. ತಾನು ಅದರೊಳಗೆ ಭಾಗವಹಿಸದೇ ಇದ್ದಾಗ್ಯೂ ಸಾಕ್ಷೀಭೂತವಾಗಿ ಇರುವಂತಹ ಈ ಪ್ರಜ್ಞೆಗಿಂತಲೂ ಹೊರತಾಗಿರುವ ಮೇಲುಗಡೆ ಇರುವಂತಹ ಅಧೀಕ್ಷಕನಾಗಿರುವಂತಹ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರುತ್ತಿರುವಂತಹ ಈ ಆತ್ಮವೆಂಬುದನ್ನು ನಾವು ಪ್ರತಿ ಜೀವಾತ್ಮನಲ್ಲೂ ನೋಡಬಹುದು, ತಿಳಿದುಕೊಳ್ಳಬಹುದು. ಆ ಆತ್ಮನ ವಿಷಯದಲ್ಲಿ ಸತ್ ಸತ್ವ ಸತ್ಯವೆಂಬ ಪದಗಳಿಂದ ಪರಮಾತ್ಮನು ಪರಿಚಯ ಮಾಡಿಕೊಡುತ್ತಾ 15 ಶ್ಲೋಕಗಳನ್ನು ಲಕ್ಷಣಗಳನ್ನು ತಿಳಿಸುವುದರ ಮೂಲಕವಾಗಿ ಹೇಳಿದೆ. ನಂತರದಲ್ಲಿ 31, 32, 33ನೆಯ ಶ್ಲೋಕಗಳಲ್ಲಿ ಧರ್ಮವನ್ನು ತಿಳಿಸುತ್ತಾ 34ನೆಯ ಶ್ಲೋಕದಲ್ಲಿ ಪರಮಾತ್ಮನು ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿರ್ಮರಣಾದತಿರಿಚ್ಯತೆ ಭಯಾದ್ರಾಣಾದುಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನು ಕಿಂ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯಃ ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಪರಮಾತ್ಮನ ಪ್ರತಿಯೊಂದು ಪದಗಳು, ವಾಣಿಯಲ್ಲಿ ಬರುತ್ತಿರುವಂತಹ ಪ್ರತಿಯೊಂದು ಪದಗಳು ಆಳವಾದ ಗಹನವಾದ ತತ್ವಗಳನ್ನು ಪ್ರತಿಬಿಂಬಿಸುತ್ತಾ ಇರುತ್ತದೆ.
ಒಂದೊಂದು ಶ್ಲೋಕಕ್ಕೆ ಭಾಷ್ಯಗಳನ್ನು ಬರೆದಿರುವಂತಹ ಆಚಾರ್ಯತ್ರಯರು ವಿಶ್ಲೇಷಣಾತ್ಮಕವಾಗಿ ವಿವರಣಾತ್ಮಕವಾಗಿ ಎಲ್ಲವನ್ನು ತಿಳಿಸಿಕೊಟ್ಟಿರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ತತ್ವವನ್ನು ತಿಳಿದುಕೊಂಡು ಬಿಟ್ಟರೆ ಪರಮಾತ್ಮನ ವಾಣಿಗೆ ಸಮನ್ವಯ ಮಾಡಿದಂತಾಗುತ್ತದೆ. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿರ್ ಮರಣಾದತಿರಿಚ್ಯತೆ. ನೋಡಿ, ಸತ್ಯ ಮತ್ತು ಧರ್ಮ, ಸತ್ಯಂ ವದ ಧರ್ಮಂಚರ. ಸತ್ಯಂ ವದ ಎಂಬುದರಲ್ಲಿಯೇ ಅತ್ಯಂತ ಕ್ಲಿಷ್ಟವಾದ ಕರ್ಮವಿದೆ. ಸತ್ಯವನ್ನೇ ಹೇಳಬೇಕು ಎಂಬುದು ಮನುಷ್ಯನಿಗೆ ಸಾಮಾನ್ಯವಾಗಿ ಸಾಧ್ಯವಾಗುವಂತಹ ಒಂದು ವ್ರತವಲ್ಲ. ಸತ್ಯದ ಆಚರಣೆ ಅದು ಎಲ್ಲ ವ್ರತಗಳಿಗಿಂತಲೂ ಉತ್ಕೃಷ್ಟವಾದಂತಹ ಒಂದು ದೊಡ್ಡ ವ್ರತ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ ಎಂಬುದಾಗಿ ಸುಭಾಷಿತೋಕ್ತಿ. ಅಂದರೆ ಅರ್ಥವೇನೆಂದರೆ, ಸತ್ಯಂ ಬ್ರೂಯಾತ್, ಸತ್ಯವನ್ನೇ ಹೇಳಬೇಕು, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳಬಾರದು, ಸತ್ಯವನ್ನೇ ಮಾತನಾಡಬೇಕು. ಆ ಕಾರಣದಿಂದಲೇ ದೇವತೆಗಳೆಲ್ಲರೂ ಹೆಚ್ಚಾಗಿ ಮೌನವಾಗಿಯೇ ಇರುತ್ತಾರೆ, ಒಂದೊಂದೇ ಪದಗಳಲ್ಲಿ ಮಾತನಾಡುತ್ತಾರೆ. ತಥಾಸ್ತು ಎಂಬುದಾಗಿ ಹೇಳುವುದರಲ್ಲಿಯೇ ಅವರ ಮಾತು ಒಂದೇ ಪದದಲ್ಲಿ ಮುಗಿದು ಹೋಗುತ್ತದೆ. ಕಾರಣವೇನೆಂದರೆ, ದೇವತಾದಿಗಳೆಲ್ಲರಿಗೂ, ಸಿದ್ಧಪುರುಷರುಗಳೆಲ್ಲರಿಗೂ ಅಸ್ತು ಎನ್ನುವುದರಲ್ಲಿಯೇ ಸರ್ವಶಕ್ತಿಯೂ ಅಡಗಿರುತ್ತದೆ, ಪುಣ್ಯವೂ ಅಡಗಿರುತ್ತದೆ, ತಪಸ್ಸು ಅಡಗಿರುತ್ತದೆ. ಅವರ ಬಾಯಿಂದ ಬರುವ ಅಂತಹ ಅಸ್ತು ಎಂಬ ಪದಗಳು ಸದಾ ಪ್ರಕೃತಿಯನ್ನು ನಿಯಂತ್ರಿಸುತ್ತಿರುತ್ತದೆ, ನಿಯಂತ್ರಣದಲ್ಲಿಟ್ಟುಕೊಂಡಿರುತ್ತದೆ. ಪ್ರಕೃತಿಯು ದೇವತೆಗಳ ಬಾಯಿಂದ ಬರುವ ಮಾತುಗಳನ್ನು ಸತ್ಯವನ್ನಾಗಿಸುತ್ತದೆ. ಮುಂದೆ ಭವಿಷ್ಯದಲ್ಲಿ ನಡೆಯಬಹುದಾದುದನ್ನು ಹೇಳುವ ಮಾತುಗಳಲ್ಲ. ದೇವತೆಗಳ ಮಾತುಗಳೆಲ್ಲವೂ ಭವಿಷ್ಯದಲ್ಲಿ ಆಗಬೇಕಾಗಿರುವಂಥದ್ದು. ಒಂದು ವೇಳೆ ಆ ರೀತಿ ಪ್ರಕೃತಿ ಧರ್ಮದಿಂದ ಆಗದೇ ಇದ್ದಾಗ್ಯೂ ದೇವವಾಣಿಯಿಂದ ಪ್ರಕೃತಿಯೇ ಬದಲಾಗಿ ನಡೆದುಕೊಳ್ಳುತ್ತದೆ. ಈ ರೀತಿಯಾಗುವುದರಿಂದಲೇ ದೇವತೆಗಳಿಗೆ ಆ ಒಂದು ಸತ್ಯದ ಸಿದ್ಧಿ ಉಂಟಾಗಿರುತ್ತದೆ. ಅವರೆಲ್ಲರೂ ಸತ್ಯವಾಕ್ಯ ವ್ರತಧಾರಿಗಳಾಗಿರುತ್ತಾರೆ. ಆ ಕಾರಣದಿಂದಲೇ ಹೆಚ್ಚಾಗಿ ಎಲ್ಲ ಮಾತುಗಳನ್ನು ಆಡುವ ಅವಶ್ಯಕತೆಯೇ ಬರುವುದಿಲ್ಲ. ಅವರ ಇಂಗಿತವೇ, ಮನೋಭಾವನೆಯೇ ಕಾರ್ಯನಿರತವಾಗಿ ಪ್ರಕೃತಿಯು ಸದಾ ಪುರುಷನ ಸೇವೆಯಲ್ಲಿಯೇ ನಿರತಳಾಗಿರುತ್ತಾಳೆ. ಇಲ್ಲಿ ಪುರುಷನೆಂದರೆ ಮಹಾಪುರುಷನೆಂಬುದಾಗಿ ತಿಳಿದುಕೊಳ್ಳಬೇಕು. ಅವನೇ ಪರಮಪುರುಷ, ಆದಿಮೂಲ. ಅವನ ಮಾತುಗಳು ಎಲ್ಲ ದೇವತೆಗಳ ಮಾತುಗಳಿಗಿಂತಲೂ ಶ್ರೇಷ್ಠತಮವಾಗಿರುವಂಥದ್ದು. ಅದನ್ನೇ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಎಂಬುದಾಗಿ ಭಕ್ತರೊಬ್ಬರು ಹೇಳಿರುವ ಮಾತುಗಳಿಂದ ತಿಳಿದುಕೊಳ್ಳಬಹುದು. ದೇವತಾದಿಗಳು ಅಸ್ತು ಎಂದರೆ ಅದು ನಡೆಯುತ್ತದೆ. ಪ್ರಕೃತಿ ತನ್ನ ಧರ್ಮವನ್ನು ಮೀರಿಯಾದರೂ ಸತ್ಯವನ್ನು, ದೇವತೆಗಳ ಸತ್ಯವಾಕ್ಯವನ್ನು ನಡೆಸಿಕೊಡುತ್ತದೆ. ಯಾವಾಗಲೂ ಸತ್ಯವ್ರತ ಪರಿಪಾಲಕರಾಗಿರುತ್ತಾರೆ ದೇವತಾದಿಗಳೆಲ್ಲರೂ. ಅದೇ ಧರ್ಮ. ಆ ರೀತಿಯ ವ್ರತವನ್ನು ಆ ಸತ್ಯದ ವಿಷಯದಲ್ಲಿ ಆಚರಿಸುವುದೇ ಧರ್ಮ. ಹೀಗೆ ದೇವತಾದಿ ಲೋಕಗಳಲ್ಲಿರುವ ಧರ್ಮದ ವ್ಯಾಖ್ಯೆಯನ್ನು ನಾವು ತಿಳಿದುಕೊಳ್ಳಬೇಕು. ಅಂತಹ ವ್ಯಕ್ತಿಗಳನ್ನು ಸಂಭಾವಿತ ಎಂಬುದಾಗಿ ಪರಮಾತ್ಮನು ಇಲ್ಲಿ ಸಂಬೋಧಿಸುತ್ತಿದ್ದಾನೆ. ಅಂತಹ ಸಂಭಾವಿತರಾದವರಿಗೆ
ಅಪಕೀರ್ತಿ ಬರುವುದೆಂದಾದರೆ ಅಂಥವರುಗಳು ಸತ್ಯವ್ರತರಾಗಿರುವಂಥವರು, ಇರುವಂಥವರು, ಸತ್ಯವನ್ನೇ ಭಾವವಾಗಿಟ್ಟುಕೊಂಡಿರುವುದು, ಆತ್ಮಭಾವದಿಂದ ಬದುಕುತ್ತಿರುವಂಥವರು, ದೇವಭಾವದಿಂದ ಇರುವಂಥವರು, ಅವರು ಸಂಭಾವಿತರು. ಸರಿಯಾದ ಭಾವನೆಯುಳ್ಳವರು, ಆತ್ಮನ ವಿಷಯದಲ್ಲಿ, ಪರಮಾತ್ಮನ ವಿಷಯದಲ್ಲಿ, ಸತ್ಯದ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಅಂಥವರುಗಳನ್ನು ಸಂಭಾವಿತರೆಂದು ನಾವು ತಿಳಿದುಕೊಳ್ಳಬೇಕು. ಅವರು ಮನುಷ್ಯರಾಗಿ ಹುಟ್ಟಿದರೂ ಅವರ ಸಂಭಾವಿತತನವೆಂಬುದು ಅವರ ಸತ್ಯವಾಕ್ಯ ಪರಿಪಾಲನೆಯಲ್ಲಿಯೇ ತಿಳಿದುಬರುತ್ತದೆ. ಅವರು ಆಡಿದಂತೆಯೇ ಪ್ರಕೃತಿಯೂ ನಡೆದುಕೊಳ್ಳುತ್ತದೆ. ನಾವು ಮಹಾವಿಷ್ಣುವಿನ ಅವತಾರಗಳನ್ನು ನೋಡಿದರೆ ಎಲ್ಲ ಅವತಾರಗಳಲ್ಲಿಯೂ ಬ್ರಹ್ಮನಿಂದ ಅಥವಾ ರುದ್ರನಿಂದ ಕೊಡಲ್ಪಟ್ಟ, ಶಂಕರನಿಂದ ಕೊಡಲ್ಪಟ್ಟ ವರಗಳೆಲ್ಲವನ್ನೂ ಅಸುರಾದಿಗಳಿಗೂ ಸತ್ಯವಾಗಿ ಪರಿಣಮಿಸುವಂತೆಯೇ ಮಹಾವಿಷ್ಣುವು ತ್ರಿಮೂರ್ತಿಗಳು ನಡೆದುಕೊಳ್ಳುತ್ತಾರೆ. ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವಿಗೆ ಕೊಟ್ಟ ವರವನ್ನು ಅದಕ್ಕೆ ತಕ್ಕಂತೆಯೇ ನಡೆಸಿಕೊಟ್ಟು ನರಸಿಂಹ ರೂಪದಲ್ಲಿ ಬಂದು ಪರಮಾತ್ಮನು ಅವನನ್ನು ಸಂಹರಿಸುತ್ತಾನೆ. ಅದೇ ರೀತಿಯಲ್ಲಿಯೇ ರಾವಣಾದಿಗಳಿಗೂ ಕೊಟ್ಟ ವರಗಳನ್ನು ಪರಮಪುರುಷನಾದಂತಹ ಮಹಾವಿಷ್ಣುವು ನಡೆಸಿಕೊಡುತ್ತಾನೆ. ರಾವಣನು ಕೇಳಿಕೊಂಡ ವರವೆಂದರೆ, ನರವಾನರರಿಂದ ನನಗೆ ಹೊರತುಪಡಿಸಿ ಯಾರಿಂದಲೂ, ದೇವತಾದಿಗಳಾರಿಂದಲೂ, ಬ್ರಹ್ಮಸೃಷ್ಟಿಯಿಂದ ಯಾರಿಂದಲೂ ನನಗೆ ಮರಣವು ಬಾರದಂತೆ ವರವನ್ನು ಕೊಡು ಎಂಬುದಾಗಿ ನರವಾನರರನ್ನು ಅವನು ಕಡೆಗಣಿಸುತ್ತಾನೆ. ಮಹಾದೈತ್ಯ ಶಕ್ತಿಗಳನ್ನು ಉಳ್ಳಂತಹ, ಆಸುರಿ ಗುಣಗಳನ್ನು ಹೊಂದಿದ್ದಂತಹ ರಾವಣನು ಮಹಾಭಕ್ತ, ಮಹಾತಪಸ್ವಿ, ಸಕಲ ವೇದಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಂಥವನು, ಧರ್ಮ ಮಾರ್ಗದಲ್ಲಿಯೇ ಎಲ್ಲವನ್ನೂ ಗಳಿಸಿಕೊಂಡಿದ್ದಂಥವನು. ಆದರೆ ಅರ್ಥಕಾಮಗಳಿಂದ ಹತನಾಗಿ ತನ್ನ ಎಲ್ಲವನ್ನೂ, ಸರ್ವಸ್ವವನ್ನೂ, ಸಾಮ್ರಾಜ್ಯವನ್ನೇ ಕಳೆದುಕೊಂಡು ಬಿಡುತ್ತಾನೆ. ಅರ್ಥಕಾಮಗಳೆಂಬುದು ಧರ್ಮದ ಪರಿಧಿಯಲ್ಲಿ ಅನುಭೋಗಿಸಿದರೆ ಎಲ್ಲರಿಗೂ ಶ್ರೇಯೋವೃದ್ಧಿಯನ್ನು ಕೊಡುತ್ತದೆ. ಧರ್ಮದ ಪರಿಧಿಯಲ್ಲಿಲ್ಲದೆ ಹೋದರೆ ಒಂದಲ್ಲ ಒಂದು ದಿನ ಅದು ಸರ್ವನಾಶವಾಗುವುದು ಖಚಿತ. ಅದೇ ಧರ್ಮದ ಪರಿವ್ಯಾಖ್ಯೆ. ಅರ್ಥಕಾಮಗಳು ಧರ್ಮದ ಪರಿಧಿಯಲ್ಲಿಯೇ ಇರಬೇಕು. ಧರ್ಮದ ಪಥಕ್ಕೆ ಎರಡೂ ಕಡೆಯ ಅಂಚುಗಳು, ಬದಿಗಳು ಧರ್ಮವನ್ನು ಮೀರದಂತೆ ಕಾಪಾಡುತ್ತಿರುತ್ತದೆ. ಧರ್ಮಪಥಕ್ಕಿರುವಂತಹ ಎರಡೂ ಪಕ್ಕದಲ್ಲಿರುವಂತಹ ಆ ಒಂದು ಪಥವನ್ನು ನಿರ್ದೇಶ ಮಾಡುವಂತಹ ಧರ್ಮದ ಪರಿಧಿ ಎಂಬುದು ಪ್ರತಿಯೊಂದು ಜೀವನ ಪಯಣಕ್ಕೂ ಅನ್ವಯಿಸುತ್ತದೆ. ಆ ಧರ್ಮಪಥದಿಂದ ಹೊರಗೆ ಬಂದವನೇ ಅಧೋಗತಿ, ಅವನತಿ, ಸಾವು ನಿಶ್ಚಿತ. ಈ ರೀತಿ ಧರ್ಮದ ವ್ಯಾಖ್ಯೆಯನ್ನು ನಾವು ತಿಳಿದುಕೊಳ್ಳಬೇಕು. ಆ ಕಾರಣದಿಂದ ಈ ಶ್ಲೋಕದಲ್ಲಿ ಪರಮಾತ್ಮನು ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿರ್ ಮರಣಾದತಿರಿಚ್ಯತೆ. ಮರಣವನ್ನಾದರೂ ಒಂದು ವೇಳೆ ಸ್ವೀಕರಿಸುತ್ತಾರೆ, ಸಂಭಾವಿತರು ಅಧರ್ಮವನ್ನು ಮಾಡುವುದಿಲ್ಲ, ಅಪಕೀರ್ತಿಯನ್ನು ಪಡೆಯಲು ಇಷ್ಟಪಡುವುದಿಲ್ಲ ಎಂಬುದಾಗಿ
ಪರಮಾತ್ಮನು ತಿಳಿಸುತ್ತಿದ್ದಾನೆ. ನೋಡಿ, ಇದಕ್ಕೆ ಉದಾಹರಣವಾಗಿ ಧರ್ಮದ ವಿಷಯದಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಎಂಬುದಾಗಿ ನಾವು ತಿಳಿಸಿದೆವು. ರಾಮಾಯಣದಲ್ಲಿ, ತ್ರೇತಾಯುಗದಲ್ಲಿ, ಕೃತಯುಗದ ನಂತರ ಶ್ರೀರಾಮಚಂದ್ರನೊಬ್ಬನೇ ಧರ್ಮವನ್ನು ಸಂಪೂರ್ಣವಾಗಿ ಪ್ರತಿನಿಧಿಸಿ ಪರಿಪಾಲಿಸಿದಂತಹ ಮಹಾಪುರುಷ. ಹುಟ್ಟಿನಿಂದಲೇ ಮಾನವರಿಗೆ ದೇವತಾದಿ ದೈವೀ ಸಂಪತ್ತೆಂಬುದು ತನ್ನ ಬಲವನ್ನು ಕಳೆದುಕೊಂಡು ಬಿಡುತ್ತದೆ. ರಾಮನಾಗಿ ಮಾನವನಾಗಿ ಹುಟ್ಟಿದುದರಿಂದ ರಾವಣನಿಗೆ ನರವಾನರರಿಂದ ಹೊರತುಪಡಿಸಿ ಎಂಬ ವರವನ್ನೂ ಬ್ರಹ್ಮನು ಕೊಟ್ಟಿರುವುದರಿಂದ ಆತ್ಮಾನಂ ಮಾನುಷಂ ಮನ್ಯೇ ದಶರಥಾತ್ಮಜಂ ಎಂಬುದಾಗಿ ರಾಮಚಂದ್ರನೂ ಹೇಳಿಕೊಳ್ಳುತ್ತಾನೆ. ಯಾವುದೇ ದೈವೀ ಗುಣಗಳನ್ನಾಗಲಿ ದೈವೀ ಶಕ್ತಿಗಳನ್ನಾಗಲಿ ಪ್ರದರ್ಶಿಸಲು ರಾಮಚಂದ್ರನು ಆಗುವುದೇ ಇಲ್ಲ. ಎಲ್ಲರೂ ಮಾನವರು ಯಾವ ರೀತಿ ನಡೆದುಕೊಳ್ಳುತ್ತಾರೋ ಅದೇ ರೀತಿಯಲ್ಲೇ ಸಕಲ ಕಷ್ಟ ಕಾರ್ಪಣ್ಯಗಳನ್ನು, ದುಃಖವನ್ನು, ಕ್ಲೇಶಗಳನ್ನು ರಾಮಚಂದ್ರನು ಅನುಭವಿಸುತ್ತಾನೆ. ಆದರೆ ಶ್ರೀಕೃಷ್ಣನ ಮಾತೇ ಬೇರೆ. ರಾಮಾವತಾರದ ನಂತರದಲ್ಲಿ ಉಂಟಾದ ಶ್ರೀಕೃಷ್ಣನು ಸಕಲ ದೈವೀ ಸಂಪತ್ತು ಮತ್ತು ಸಕಲ ದೈವೀ ಗುಣಗಳನ್ನು, ಶಕ್ತಿಗಳನ್ನು ಹೊಂದಿಯೇ ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆ ಕಾರಣದಿಂದಲೇ ಅವನು ಹುಟ್ಟುವ ಕ್ಷಣದಿಂದಲೇ ಪ್ರಕೃತಿಯೂ ಸಹಿತ ಆ ಧರ್ಮವನ್ನು ಪರಿಪಾಲಿಸುತ್ತದೆ. ಸೆರೆಮನೆಯಲ್ಲಿರುವಂತಹ ಸಂದರ್ಭದಲ್ಲಿಯೂ ಎಲ್ಲ ಕಾವಲುಗಾರರುಗಳಿಗೂ ನಿದ್ರೆಯು ಆವರಿಸಿ ಬಿಡುತ್ತದೆ. ಮಾಯಾಶಕ್ತಿಯ ಕೆಲಸ ಆರಂಭವಾಗಿ ಬಿಡುತ್ತದೆ. ನರ್ಮದೆ ಉಕ್ಕಿ ಹರಿಯುತ್ತಿರುವುದರಿಂದಲೂ ಅದಕ್ಕೆ ದಾಟಲು ಪಥವೇ ಇಲ್ಲದಿದ್ದಾಗಲೂ, ಮಳೆಯು ಜೋರಾಗಿ ಬರುತ್ತಿರುವಾಗಲೂ ಆದಿಶೇಷನೇ ಅದಕ್ಕೆ ಛತ್ರಿಯಂತೆ ರಕ್ಷಣೆಯನ್ನು ಕೊಟ್ಟು ಆ ಮಗುವನ್ನು, ವಸುದೇವನನ್ನು ನರ್ಮದಾ ನದಿಯನ್ನು ದಾಟಿಸಿ ಕರೆದುಕೊಂಡು ಹೋಗುತ್ತಾರೆ. ನದಿಯೇ ಇಬ್ಬಾಗವಾಗಿ ಪಥವನ್ನು ಬಿಟ್ಟುಕೊಡುತ್ತದೆ. ಇದೆಲ್ಲವೂ ದೈವೀ ಸಂಪದ್ ಲಕ್ಷಣಗಳು. ಬಾಲ್ಯದಲ್ಲಿಯೇ ಸಣ್ಣ ಶಿಶುವಾಗಿದ್ದಾಗಲೇ ಪೂತಣಿಯ ಪ್ರಾಣವನ್ನೇ ಅಪಹರಿಸಿ ಬಿಡುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಶಕಟಾಸುರನನ್ನು ತನ್ನ ಮೃದುವಾದ ಕೋಮಲವಾದ ಪಾದದ ಬೆರಳುಗಳಿಂದಲೇ ನಭೋಮಂಡಲಕ್ಕೆ ಚಿಮ್ಮಿ ಒದೆದು ನಾಶ ಮಾಡಿಬಿಡುತ್ತಾನೆ. ಅಪರಿಮಿತವಾದಂತಹ ದೈವೀ ಶಕ್ತಿಗಳನ್ನು ಪ್ರದರ್ಶನ ಮಾಡುತ್ತಾನೆ ಶ್ರೀಕೃಷ್ಣಾವತಾರದಲ್ಲಿ ಪರಮಾತ್ಮನು. ಆದರೆ ರಾಮಾವತಾರದಲ್ಲಿ ನರವಾನರರಿಂದ ತನಗೆ ಮರಣ ಬರಬಹುದೆಂಬುದಾಗಿ ರಾವಣನು ಕೇಳಿದುದರಿಂದ ಬ್ರಹ್ಮನ ವರವಾಗಿದ್ದಂತಹ ಮಾತುಗಳನ್ನು ಸತ್ಯವಚನವನ್ನಾಗಿ ಮಾಡಿಸುವುದಕ್ಕೋಸ್ಕರವಾಗಿಯೇ ಯಾವ ದೈವೀ ಶಕ್ತಿಗಳನ್ನು ಹೊತ್ತುಕೊಂಡು ಬರುವುದೇ ಇಲ್ಲ ಶ್ರೀರಾಮಚಂದ್ರನು. ಆದರೂ ಧರ್ಮವನ್ನು ಅರೆ ನಿಮಿಷವೂ ಬಿಡುವುದಿಲ್ಲ. ಆ ಧರ್ಮದ ಪಥದಲ್ಲಿಯೇ ನಡೆದು ಧರ್ಮದ ಪರಿಧಿಯೊಳ್ಳಿಗೆ ತನ್ನ ಮಾನವ ಜನ್ಮವನ್ನು ಕಳೆದುಕೊಳ್ಳುವುದರಿಂದ ಅವನಿಗೆ ರಾಮೋ ವಿಗ್ರಹವಾನ್ ಧರ್ಮ ಎಂಬುದಾಗಿ ಹೇಳುತ್ತಾರೆ. ಈಗಿನ ಕಾಲದಲ್ಲಿಯೂ ನಮ್ಮಂತಹ ಮಾನವರುಗಳಿಗೆ ಮಾಯಾಶಕ್ತಿಯಿಂದ ಆವರಿಸಲ್ಪಟ್ಟು ಈ ಮಾಯಾ ಪ್ರಪಂಚದಲ್ಲಿ ಮಾಯೆ ಎಂಬ ಶಕ್ತಿಯನ್ನು ಗೆಲ್ಲಲಾರದೆ ದೇಹಭಾವದಿಂದ ಸದಾಕಾಲ ಬದುಕುತ್ತಿರುವಂತಹ ನಾವುಗಳೆಲ್ಲರೂ
ಶ್ರೀರಾಮನು ಮಾನವನಾಗಿ ಬಂದಂತೆಯೇ ರಾಮಚಂದ್ರನೇ ತನ್ನ ಜೀವಮಾನದಲ್ಲಿ ಸಕಲ ಕಷ್ಟಗಳನ್ನು, ಕ್ಲೇಶಗಳನ್ನು, ದುಃಖಗಳನ್ನು ಅನುಭವಿಸಿಯೂ ಧರ್ಮ ಮಾರ್ಗದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಸಂಪೂರ್ಣವಾಗಿ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಸುಂದರಮಯವಾಗಿ ಚಿತ್ರಿಸಿದ್ದಾರೆ. ಅದು ಕಾವ್ಯವಲ್ಲ, ಕವಿ ನಿರ್ಮಿತವೂ ಅಲ್ಲ. ಸಕಾಲೀನರಾದಂತಹ ಚಕ್ರವರ್ತಿಯಾದ ದಶರಥನ ಮಗನ ಕಥೆಯನ್ನು, ಸತ್ಯ ಕಥೆಯನ್ನು, ಜೀವನ ಕಥೆಯನ್ನು ಸಮಕಾಲೀನರಾದಂತಹ ವಾಲ್ಮೀಕಿ ಋಷಿಗಳು ನಾರದ ಮತ್ತು ಬ್ರಹ್ಮನಿಂದ ಉಪದೇಶಿಸಲ್ಪಟ್ಟು ದಿವ್ಯ ದೃಷ್ಟಿಯಿಂದ ಸಕಲವನ್ನೂ ಅವಲೋಕಿಸಿ ಬರೆದಿರುವಂತಹ ಸತ್ಯ ಗ್ರಂಥ, ಸತ್ಯ ಕಥೆ. ಅದು ಆದಿಕಾವ್ಯದ ರೂಪದಲ್ಲಿಯೂ ಹೊರಹೊಮ್ಮಿದೆ. ಹಾಗಾಗಿ ರಾಮಾಯಣವನ್ನಾಗಲಿ ಮಹಾಭಾರತವನ್ನಾಗಲಿ ಇತಿಹಾಸವಾದರೂ ಪಂಚಮ ವೇದಗಳ ಸ್ವರೂಪವನ್ನೇ ಅವುಗಳಿಗೆ ಕೊಟ್ಟು ನಾವು ಅಷ್ಟು ಗೌರವಯುತವಾದಂತಹ ಜ್ಞಾನ ಭಂಡಾರವನ್ನಾಗಿ ನೋಡಬೇಕು. ಕಾರಣವೆಂದರೆ ವೇದ ಉಪನಿಷತ್ತುಗಳಲ್ಲಿ ಯಾವ ತತ್ವಗಳನ್ನು ಪ್ರತಿಪಾದಿಸಿದ್ದಾರೆಯೋ ಅವುಗಳನ್ನು ಮಾನವ ರೂಪದ ಅವತಾರಗಳಲ್ಲಿ ಸಂಪೂರ್ಣವಾಗಿ ದೈವೀ ಶಕ್ತಿಗಳ ಸಹಾಯವಿಲ್ಲದೆಯೂ ರಾಮಾವತಾರದಲ್ಲಿ ಧರ್ಮವನ್ನು ಪರಿಪಾಲಿಸಿದ ರಾಮಚಂದ್ರನು ಮತ್ತು ದೈವೀ ಶಕ್ತಿಗಳಿಂದ ಒಡಗೂಡಿದಂತಹ ಶ್ರೀಕೃಷ್ಣನು ಕೃಷ್ಣಾವತಾರದಲ್ಲಿ ಪರಿಪಾಲಿಸಿದ ಧರ್ಮವನ್ನು ಮತ್ತು ಧರ್ಮದ ಗ್ಲಾನಿ ಯುಗ ಯುಗಕ್ಕೂ ಕಡಿಮೆಯಾಗುತ್ತಿರುವುದನ್ನು ನೋಡಬಹುದು. ರಾಮಾಯಣದ ತ್ರೇತಾಯುಗದ ಕಾಲದಲ್ಲಿ ರಾಕ್ಷಸಾದಿಗಳು ಹೇರಳವಾಗಿದ್ದುದು ಕಥೆಗಳಲ್ಲಿ ತಿಳಿದು ಬರುತ್ತದೆ. ಕೃಷ್ಣಾವತಾರದ ದ್ವಾಪರ ಯುಗದಲ್ಲಿ ರಾಕ್ಷಸರೂಪಿ ಮಾನವರೇ ಜಾಸ್ತಿಯಾಗಿರುತ್ತಾರೆ. ರಾಕ್ಷಸಾದಿಗಳು ಅತ್ಯಂತ ಕಡಿಮೆ. ಹಿಡಿಂಬಿ, ಘಟೋತ್ಕಜ ಮುಂತಾಗಿ ದೈತ್ಯರುಗಳು ಸ್ವಲ್ಪ ಸ್ವಲ್ಪವೇ ಬರುತ್ತಾರೆ. ಇನ್ನೆಲ್ಲರೂ ರಾಕ್ಷಸ ಗುಣಗಳನ್ನು ಹೊತ್ತುಕೊಂಡು ಮಾನವ ರೂಪದಲ್ಲಿಯೇ ಬಂದು ಕಾಣಿಸಿಕೊಳ್ಳುತ್ತಾರೆ. ನಾರಾಯಣ. ಇದನ್ನು ನಾವು ಸರಿಯಾಗಿ ಗಮನಿಸಬಹುದು. ರಾಮಾಯಣಕ್ಕೂ ಮತ್ತು ಕೃಷ್ಣಾವತಾರಕ್ಕೂ ಇರುವ ವ್ಯತ್ಯಾಸವೇನೆಂದರೆ ಸಕಲ ದೈವೀ ಗುಣಗಳು, ಸಂಪತ್ತು ಮತ್ತು ಶಕ್ತಿಗಳು ಕೃಷ್ಣಾವತಾರದಲ್ಲಿ ಹೇರಳವಾಗಿ ಕಾಣಿಸಿದರು. ರಾಮಾವತಾರದಲ್ಲಿ ಎಲ್ಲವೂ ಮಾನವ ಸಹಜವಾಗಿರುವಂತಹ ಗುಣಗಳೇ ಧರ್ಮವನ್ನು ಮಾಡಿರುವ ಆಚರಣೆಯೇ ಕಾಣಿಸುತ್ತದೆ. ಅಸ್ತ್ರಶಸ್ತ್ರಗಳನ್ನು ಪಡೆದುಕೊಳ್ಳುವುದರಾಗಲಿ ದೇವತಾದಿಗಳೊಡನೆ ವ್ಯವಹಾರಗಳನ್ನು ಮಾಡುವುದಾಗಲಿ ರಾಮಾವತಾರ ಕೃಷ್ಣಾವತಾರದಲ್ಲಿ ಎರಡರಲ್ಲೂ ಸಮವಾಗಿಯೇ ನಡೆಯುತ್ತದೆ. ರಾಮಾವತಾರದಲ್ಲಿಯೂ ದೇವತಾದಿಗಳು ಬ್ರಹ್ಮ ನಾರದಾದಿಗಳು ಬಂದು ಹೋಗುವುದು, ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಬರುವುದು ಮತ್ತು ಯುದ್ಧಕಾಂಡದಲ್ಲಿ ದಶರಥಾದಿಗಳು ಕಾಣಿಸಿಕೊಳ್ಳುವುದು, ಸರ್ವ ಋಷಿಗಳು ತಮ್ಮ ಒಂದು ದೈವೀ ಶಕ್ತಿಯನ್ನು, ಪುಣ್ಯವನ್ನು, ತಪೋಶಕ್ತಿಯನ್ನು ರಾಮನಿಗೆ ತೋರಿಸಿಕೊಡುವುದು ಇವುಗಳೆಲ್ಲವೂ ಹೇರಳವಾಗಿ ದೊರಕುತ್ತದೆ. ಕೃಷ್ಣಾವತಾರದಲ್ಲಿಯೂ ಹಾಗೆಯೇ ದೇವತಾದಿಗಳೇ ಸಂತತಿಗಳನ್ನು ಕುಂತಿಗೆ ಕೊಟ್ಟು ಹಲವಾರು ಸಂದರ್ಭಗಳಲ್ಲಿ ಶ್ರೀಕೃಷ್ಣನು ಮೂಲರೂಪಿಯಾದ ಮಹಾವಿಷ್ಣುವಿನ ಅವತಾರ ಎಂಬುದಾಗಿ ತೋರಿಸುತ್ತಾ
ದೇವತೆಗಳಿಗೂ ಮತ್ತು ಮಾನವರಿಗೂ ಇರುವ ವ್ಯವಹಾರಗಳೆಲ್ಲವನ್ನೂ ಸಂಪೂರ್ಣವಾಗಿ ಪ್ರತಿಬಿಂಬಿಸಿದ್ದಾರೆ. ಕಲಿಯುಗದಲ್ಲಿ ಅದು ಅತ್ಯಂತ ಕನಿಷ್ಠವಾಗಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾಣಿಸಿಕೊಳ್ಳುವಂತಹ ಈ ದೇವ ಮತ್ತು ಮಾನವ ಸಂಬಂಧ. ಇಲ್ಲಿಯೂ ಮಾನವನಾಗಿ ದೇವನನ್ನು ಕಂಡಿರುವಂತಹ ತಪೋನಿಧಿಗಳು ಕಲಿಯುಗದಲ್ಲಿಯೂ ಬಹಳವಾಗಿದ್ದಾರೆ, ಬಂದು ಹೋಗಿದ್ದಾರೆ. ಶಂಕರಾದಿ ಆಚಾರ್ಯತ್ರಯರು, ಭಕ್ತರು, ಮಹಾಭಾಗವತೋತ್ತಮರು, ಶೈವ ಭಕ್ತರು, ಶಕ್ತಿ ಮಾತೃವಿನ ಆರಾಧಕರು ಎಲ್ಲರೂ ಸಕಲರೂ ದೈವೀ ಗುಣಗಳನ್ನು ಮತ್ತು ದೇವತೆಗಳೊಡನೆ ಇರುವ ವ್ಯವಹಾರಗಳನ್ನು ತೋರಿಸಿ ಸಾಬೀತುಪಡಿಸಿದ್ದಾರೆ. ದೇವ ಮತ್ತು ಮಾನವರ ಬಾಂಧವ್ಯ ವ್ಯವಹಾರಗಳು ನಿರಂತರವಾಗಿ ಎಲ್ಲ ಕಾಲದಲ್ಲಿಯೂ ನಡೆದುಕೊಂಡು ಬಂದಿದೆ. ಅದೇ ಸನಾತನ ಧರ್ಮದ ವಿಶೇಷ. ಈ ದೃಷ್ಟಿಯಲ್ಲಿ ನಾವು ಧರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವತೆಗಳು ದೇವಧರ್ಮವನ್ನು ನಿಭಾಯಿಸುತ್ತಾರೆ, ಮಾನವರಾದಿಗಳು ತಮ್ಮ ತಮ್ಮ ಸ್ವಧರ್ಮವನ್ನು ಆಚರಿಸಿಯೇ ಆಗಬೇಕು. ಹೀಗೆ ಧರ್ಮವು ನಿರಂತರವಾಗಿ ಸತ್ಯದ ಜೊತೆಯಲ್ಲಿಯೇ ಅನಾದಿ ಕಾಲದಿಂದಲೂ ಬಂದಿರುವಂಥದ್ದು. ಅದನ್ನೇ ಕೃಷ್ಣನು ಧರ್ಮದ ವಿಷಯದಲ್ಲಿ ಈ 10 ಶ್ಲೋಕಗಳಲ್ಲಿ ಪುನರುಚ್ಚರಿಸುತ್ತಾ ಹೋಗುತ್ತಾನೆ. ಭಯಾದ್ರಾಣುದಪ ರಥಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಭಯಪಟ್ಟು ಒಂದು ವೇಳೆ ನೀನು ಯುದ್ಧದಿಂದ ಹಿಮ್ಮೆಟ್ಟಿದೆಯಾದರೂ ಮಹಾರಥಿಗಳೆಲ್ಲರೂ ಅದನ್ನು ತಿಳಿದುಕೊಂಡು ನಿನ್ನನ್ನು ಅಪಹಾಸ್ಯ ಮಾಡುವರು. ಕ್ಷತ್ರಿಯನಿಗೆ ಭಯವೇ ಇರಕೂಡದು, ಏಕೆಂದರೆ ಅವನಿಗೆ ದೇಹದ ಮೇಲೆ ಕಿಂಚಿತ್ತೂ ಮೋಹವೇ ಇರುವುದಿಲ್ಲ. ಮೃತ್ಯುವಿಗೆ ಅವನು ಎಂದಿಗೂ ಅಂಜುವವನೇ ಅಲ್ಲ. ಅದು ಕ್ಷತ್ರಿಯ ಸ್ವಧರ್ಮ. ಆ ಕಾರಣದಿಂದ ನೋಡಿ, ದೇಹಭಾವದಿಂದ ಇರುವವರೆಲ್ಲರಿಗೂ ಈ ಮರಣದ ಭಯವೂ ಇದ್ದೇ ಇರುತ್ತದೆ. ದೇವತಾದಿಗಳಿಗೂ ತಪ್ಪಿದ್ದಲ್ಲ. ದೇವತಾದಿಗಳು ಶರೀರಿಗಳೇ ಆದ್ದರಿಂದ, ಸೂಕ್ಷ್ಮ ಶರೀರಿಗಳಾದ್ದರಿಂದ, ಕಾಮರೂಪಿಗಳಾದ್ದರಿಂದ ಅವರಿಗೂ ಮರಣದ ಭಯವು ಇದ್ದೇ ಇರುತ್ತದೆ. ದೇವತಾದಿಗಳಿಗಿರುವಂತಹ ಮರಣದ ಅನೇಕ ಕಥೆಗಳನ್ನು ನಾವು ಪುರಾಣಗಳಲ್ಲಿ ಕಂಡಿದ್ದೇವೆ. ಪಾರ್ವತಿಯ ಮಗನಾಗಿ ಬಾಲಕನನ್ನು ಸೃಷ್ಟಿಸಿದಂತಹ ಸಂದರ್ಭದಲ್ಲಿಯೂ ಶಿವನನ್ನೇ ಎದುರಿಸಿ ನಿಂತಾಗ ಶಿವನ ತ್ರಿಶೂಲವು ಆ ಬಾಲಕನ ಕತ್ತನ್ನೇ ಕತ್ತರಿಸಿ ಬಿಡುತ್ತದೆ. ಅದು ದೇವಲೋಕದಲ್ಲಿ ನಡೆದಿರುವಂತಹ ಘಟನೆಗಳು ಮತ್ತು ಸಂಗತಿಗಳು. ಅಲ್ಲಿಯೂ ದೇಹವೆಂಬುದು ಮತ್ತು ಆ ದೇಹಕ್ಕೆ ಸಾವೆಂಬುದು ಹರನ ತ್ರಿಶೂಲಿನಿಂದ ಉಂಟಾಯಿತೆಂಬುದಾಗಿ ನಾವು ಓದಿ ಕೇಳಿರುತ್ತೇವೆ. ಅವುಗಳನ್ನು ದ್ರಷ್ಟಾರರಾದ ಋಷಿಮುನಿಗಳು ಹೇಳಿ ಬರೆದಿರುತ್ತಾರೆ. ನಮಗೆ ಕಾಣುವುದಿಲ್ಲವೆಂದ ಮಾತ್ರಕ್ಕೆ ಅವುಗಳು ಇಲ್ಲವೆಂದು, ಪುಣ್ಯ ಲೋಕಗಳು ಇಲ್ಲವೆಂದು, ದೇವಲೋಕಗಳು ಇಲ್ಲವೆಂದು, ನಡೆದಿರುವುದೆಲ್ಲವೂ ಸತ್ಯ ಸಂಗತಿಯಲ್ಲವೆಂದು, ಕಾಲ್ಪನಿಕ ಕವಿ ನಿರ್ಮಿತವೆಂದು ಹೇಳುವುದು ಮೌಢ್ಯ. ಅದು ಮಾನವನ ಬುದ್ಧಿಗೆ ನಿಲುಕದಾದುದರಿಂದ ಮೌಢ್ಯವನ್ನು ತೋರಿಸಿಕೊಳ್ಳುತ್ತಾನೆ. ಅಜ್ಞಾನದ ಕಾರಣದಿಂದ ಆ ರೀತಿಯ ಮಾತುಗಳನ್ನಾಡುತ್ತಾನೆ. ಇವರೂ ಋಷಿಗಳಂತೆ ದೃಷ್ಟಾರರಾದರೆ ಎಲ್ಲವನ್ನೂ ನೋಡಬಹುದು. ಆ ದಿವ್ಯ ಮತಿಗೆ ಎಲ್ಲವೂ ತಿಳಿಯುತ್ತದೆ. ಆದುದರಿಂದಲೇ ದಿವ್ಯಮತಿ ಎಂಬುದಾಗಿ ಹೇಳುವುದು, ದಿವ್ಯ ದೃಷ್ಟಿ ಎಂಬುದಾಗಿಯೂ ಬಂದಿರುವುದು. ಇವುಗಳೆಲ್ಲವೂ ಸಿದ್ಧಿಗಳು, ತಪಸ್ಸಿನಿಂದ ಉಂಟಾಗುವಂತಹವು. ಪ್ರತಿಯೊಬ್ಬ ಮಾನವನಿಗೂ ಇದು ಸಾಧ್ಯ.
ಎಂಬುದನ್ನೇ ಶಂಕರಾಚಾರ್ಯರು ತಮ್ಮ ಜೀವಿತ ಕಾಲದಲ್ಲಿಯೇ ಸಂಪೂರ್ಣವಾಗಿ ಸಾಬೀತುಪಡಿಸಿದ್ದಾರೆ. ಆ ಒಂದು ದಿಶೆಯಲ್ಲಿ ನೋಡಿದಾಗ ಭಯಾದ್ರಾಣಾದುಪವರತಂ, ಭಯವೆಂಬುದು ಕೇವಲ ಮಾನವರಿಗೆ ಪ್ರಾಣಿಗಳಿಗೆ ಮಾತ್ರವಲ್ಲ, ದೇವತಾದಿಗಳಿಗೂ ಇರುವಂತಹ ಒಂದು ಭಯ. ಕಾಮನನ್ನು ಸುಟ್ಟು ಹಾಕುವುದಿಲ್ಲವೇ? ಆನಂತರದಲ್ಲಿ ಮತ್ತೆ ಅನಂಗನಾಗಿ ಅವನನ್ನು ಜನ್ಮವನ್ನು ಪ್ರಾಣವನ್ನು ದಾತನಾಗಿ ಮಹೇಶ್ವರನು ನಡೆಸಿಕೊಡುವುದಿಲ್ಲವೇ? ದೇವತಾದಿಗಳೆಲ್ಲರಿಗೂ ಈ ಮರಣದ ಭಯವು ಇದ್ದೇ ಇರುತ್ತದೆ, ಇಂದ್ರಾದಿ ದೇವತೆಗಳಿಗೂ ಇರುತ್ತದೆ. ನಹುಷನು ಸ್ವರ್ಗಕ್ಕೆ ಅಧಿಪತಿಯಾದರೂ ಪತನವಾಗಿ ಮಹರ್ಷಿಗಳಿಂದ ಸಪ್ತರ್ಷಿಗಳಿಂದ ಶಪಿಸಲ್ಪಟ್ಟು ಭೂಮಂಡಲಕ್ಕೆ ಬಿದ್ದು ಬಿಡುತ್ತಾನೆ. ಆಗಲೂ ನಾವು ತಿಳಿದುಕೊಳ್ಳಬಹುದು, ಎಲ್ಲರೂ ಧರ್ಮಕ್ಕೂ ಮತ್ತು ತಮ್ಮ ತಮ್ಮ ಸೂಕ್ಷ್ಮ ಶರೀರಗಳಿಗೂ ಸಾವು ಉಂಟಾಗುವುದೆಂಬ ಭಯದಿಂದಲೇ ಇರುತ್ತಾರೆ. ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ನಮ್ಮ ಪುರಾಣದ ಕಥೆಗಳೆಲ್ಲವೂ ಸತ್ಯರೂಪವಾಗಿಯೇ ಕಾಣುತ್ತದೆ, ಕಾಲ್ಪನಿಕವೆನಿಸುವುದಿಲ್ಲ. ನಮ್ಮ ಬಗ್ಗೆಯೂ ಅದೇ ರೀತಿಯ ಆಲೋಚನೆಗಳು ಬಂದಾಗ ನಾವು ಈ ದೇಹವಲ್ಲ, ನಮ್ಮೊಳಗಿರುವ ಶಕ್ತಿ ರೂಪವಾಗಿರುವಂತಹ ಆತ್ಮವೇ ನಮ್ಮ ಸ್ವಸ್ವರೂಪ, ನಮಗೂ ಅಂತರಂಗದಲ್ಲಿ ಸೂಕ್ಷ್ಮ ಶರೀರವೆಂಬುದೊಂದುಂಟು, ಆ ಸೂಕ್ಷ್ಮ ಶರೀರದ ಅನುಭವಗಳು ಭೌತಿಕ ಶರೀರದ ಅನುಭವಗಳು ಏಕಮಾತ್ರವಾಗಿರುತ್ತದೆ ಎಂಬುದಾಗಿಯೂ ತಿಳಿಯುತ್ತಾ, ದೈಹಿಕವಾಗಿ ನಾವು ಸಾವನ್ನಪ್ಪಿದರೂ ನಿರಂತರವಾಗಿ ಸತ್ಯರೂಪಿಯಾಗಿ ಇದ್ದೇ ಇರುತ್ತೇವೆ. ಸೂಕ್ಷ್ಮ ಶರೀರಗಳಿಂದಲೂ ಇತರ ಪಿತೃದೇವಾದಿ ಶರೀರಗಳಿಂದಲೂ ನಾವು ಇರುತ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಎಲ್ಲಿಂದ ಬಂದೆವು, ಎಲ್ಲಿಗೆ ಹೋಗುವೆವು, ನಾವ್ಯಾರು ಎಂಬ ಪ್ರಶ್ನೆಗಳೇ ಬರುವುದಿಲ್ಲ. ನಾವೆಲ್ಲರೂ ಪರಮಾತ್ಮನ ಅಂಶ ಸಂಭೂತರು, ಆತ್ಮಸ್ವರೂಪರು, ಪರಮಾತ್ಮ ಸ್ವರೂಪದ ಒಂದು ಅಂಶವಾಗಿರುವಂಥವರು. ಎಲ್ಲರೂ ದೇವರ ಮಕ್ಕಳೇ. ಈ ಒಂದು ಜ್ಞಾನವು ನಮಗೆ ಉಂಟಾಗದೆ ಹೋದರೆ ಭಗವದ್ಗೀತೆಯನ್ನು ಓದಿ ಯಾವ ಪ್ರಯೋಜನವೂ ಆಗುವುದಿಲ್ಲ. ಆದ ಕಾರಣದಿಂದಲೇ ಆದಿಯಲ್ಲಿಯೇ 15 ಶ್ಲೋಕಗಳಲ್ಲಿ ಪರಮಾತ್ಮನು ನಮ್ಮ ಒಳಗಿನ ಸ್ವಸ್ವರೂಪವನ್ನು ವರ್ಣಿಸುತ್ತಾನೆ. ನಾವೆಲ್ಲರೂ ಆತ್ಮಭಾವದಿಂದಲೇ ಸದಾ ಬದುಕಬೇಕು, ದೇಹಭಾವವನ್ನು ಬಿಡಬೇಕು. ಪ್ರತಿಯೊಬ್ಬರಿಗೂ ರಾತ್ರಿ ಕಾಲದಲ್ಲಿ 8 ಗಂಟೆಗಳ ಕಾಲ ಈ ದೇಹವನ್ನು ಬಿಟ್ಟಿರುವ ಅನುಭವ ಇದ್ದೇ ಇರುತ್ತದೆ. ನಿದ್ರೆಯಲ್ಲಿ ದೇಹದೊಳಗೆ ಇದ್ದರೂ ದೇಹದಿಂದ ಹೊರತಾಗಿರುತ್ತೇವೆ. ಇದು ಎಲ್ಲರಿಗೂ ಬಂದಿರುವ ಅನುಭವವೇ. ನಾವು ಆಗಲೂ ಇದ್ದೇ ಇರುತ್ತೇವೆ ಎಂಬ ಭಾವವೊಂದು ನಮ್ಮಲ್ಲಿ ಅರ್ಥವಾಗುತ್ತಲೇ ಇರುತ್ತದೆ. ಇಷ್ಟರಿಂದಲೇ ತಿಳಿದುಕೊಳ್ಳಬಹುದು, ನಾವು ದೇಹಭಾವವನ್ನು ಹೊಂದಬೇಕಾದ ಅವಶ್ಯಕತೆ ಇಲ್ಲ. ಜ್ಯೋತಿಸ್ವರೂಪವಾದಂತಹ ಆತ್ಮಭಾವದಿಂದಲೇ ಸದಾಕಾಲ ಬದುಕಬಹುದು. ಹೀಗೆಂಬುದಾಗಿ ಧರ್ಮದ ವ್ಯಾಖ್ಯೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ, ಭಯಕ್ಕೆ ಕಾರಣವನ್ನು ದೇಹಭಾವದಿಂದ ಉಂಟಾಗುವುದೆಂಬುದಾಗಿ ತಿಳಿದುಕೊಳ್ಳುತ್ತಾ ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.